ಮತ್ತೇನೋ ಅವತಾರ ಎತ್ಕೊಂಡ್ ಬರ್ತಾವ್ರೆ. ಬರ್ಲಿ ಗೆಜಳೆ ಮೇಲೆ ಏನೇ ಕೂತಿದ್ಯಾ? ನೀನ್ ಏನ್ ಅನ್ಕೊಂಡಿದ್ಯಾ? ಏನ್ ಅನ್ಕೊಂಡಿ? ಸಮಾಧಾನ ಒಸಿ ಸಮಾಧಾನ ಮಾಡ್ಕೊಳ್ಳಿ. ನನ್ನ ಮೇಲೆ ಕೈ ಇಟ್ಟಷ್ಟು ಧೈರ್ಯ ಬಂದ್ಬಿಡ್ತಾ, ಅಥವಾ ಹಿಂದೆ ಏನೆಲ್ಲ ಆಗೈತೆ ಅಂತ ಮರ್ತೋಗ್ಬಿಟ್ರಾ? ಒಸಿ ಹಿಂದೆ ಹೋಗ್ಬಿಟ್ಟು ಏನೆಲ್ಲ ಆಗಿತ್ತು, ನನ್ನ ಹಿಂದೆ ಯಾರೆಲ್ಲ ಇದ್ದಾರೆ ಅಂತೇಳಿ ನೆನ್ಪು ಮಾಡ್ಕೊಳ್ಳಿ. ಅವ್ರು ಬರೀ ವ್ಯಕ್ತಿ ಅಲ್ಲ, ಒಂದ್ ಶಕ್ತಿ. ನನ್ನ ಮೇಲೆ ಕೈ ಎತ್ತೋ ಧೈರ್ಯ ಇನ್ನೂ ಆಯ್ತಾ? ಏನ್ ಅನ್ಕೊಂಡಿದ್ಯಾ ನಿನಗ್ ನೀನು? ಇಲ್ಲಿ ನನ್ನ ಮುಂದೆ ಕಣ್ಣೀರ್ ಹಾಕಿ ಡ್ರಾಮಾ ಮಾಡಿ ಸಾರಿ ಕೇಳ್ತೀನಿ ಅಂತ ಅಲ್ಲಿ ಹೋಗಿ ಹೊಡೆದು ಬರ್ತೀಯ ಅವಳಿಗೆ? ಎಷ್ಟೇ ಧೈರ್ಯ ನಿನ್ಗೆ? ಅವಳು ಮಾಡಿರೋ ಹಲ್ಕ ಕೆಲ್ಸಕ್ಕೆ ಹೊಡಿದೆ ಇನ್ನೇನು ಆರ್ತಿ ಎತ್ತಿ ಬಾಗ್ನ ಕೊಟ್ಟು ಮಳ್ ತುಂಬ್ಸ್ ಬರ್ಬೇಕಿತ್ತ. ಗಂಡ ಹೆಂಡತಿ ಮತ್ತೆ ಕಡ್ಡಿ ಅಲ್ಲಾಡ್ಸರೋ ಬಿಣ್ಣಾನ್ಗಿತ್ತಿ ಅವಳು. ಹೊಡಿದೆ ಇನ್ನೇನ್ ಮಾಡ್ಬೇಕಾಗಿತ್ತು? ಕಂಡೋರ್ ಗಂಡಂತವ ಚೆಲ್ಲಾಟ ಆಡ್ತಾರಲ್ಲ ಅಂತವ್ರನ್ನ ಜನ ಏನಂತಾರೆ ಅಂತ ಗೊತ್ತಾ? ಬೇಡ ಬಿಡಿ, ಅದನ್ನೆಲ್ಲ ಹೇಳ್ಬಿಟ್ಟು ನನ್ ಬಾಯ ಕೊಲ್ಸ್ ಮಾಡ್ಕೊಳ್ಳಿ. ಈ ಸಲ ಬರೀ ಪೊರ್ಕೆಲ್ ಹೊಡೆದು ಬಂದಿದ್ದೀನಿ. ಈ ಚೆಲ್ಲಾಟ ಎಲ್ಲ ಹೀಗೆ ಮುಂದುವರೆದ್ರೆ ಹಳೆ ಚಪ್ಪಲಿಗೆ ಸಗಣಿ ಮೆತ್ತಿ ಮುಖ ಕಿತ್ತೋ ತರ ಹೊಡೆದು ಬರ್ತೀನಿ. ನಾಲ್ಗೆ ಮೇಲೆ ಇಡ್ತಾ ಇರ್ಲಿ, ನೋಡ್ಕೊಡ್ ಮಾತಾಡೋ. ಸಾಕ್ ಸುಮ್ಕಿರಿ, ಕಂಡಿದ್ದೀನಿ. ನೀವು ಧ್ವನಿ ಏರ್ಸಿ ಮಾತಾಡಿದ ಕೂಡ್ಲೆ ಬಾಲ ಮುದ್ಕೊಂಡು ಕೂರಕ್ಕೆ ನನ್ನ ಹಳೆ ಮಲ್ಲಿ ಅಲ್ಲ. ಅಯ್ಯೋ ದೇವ್ರೆ, ನನ್ನ ಜೀವನ ಹಿಂಗಾಗೋಯ್ತಲ್ಲ ಅಂತ ಕೊರಕೊಂಡು ಕೂರಕ್ಕೂ ಇಲ್ಲ. ನನಗೆ ಯಾವ್ದನ್ನ ಎಲ್ಲಿ ಹಿಡಿಬೇಕು, ಹೇಗೆ ರಿಪೇರಿ ಮಾಡಬೇಕು ಅಂತ ತುಂಬಾ ಚೆನ್ನಾಗಿ ಗೊತ್ತಾಯ್ತು. ನಾನು ಏನ್ ಮಾಡಬೇಕೋ ಅದನ್ನ ಮಾಡೇ ಮಾಡ್ತೀನಿ. ಸುಮ್ಮನೆ ಕೂರೋ ಮಗಳೇ ಅಲ್ಲ.